महाराज के श्री गुरु कोट्टूरेश्वर महाराज के ಇದು ಗಜ BGMS. ಸೊ ನಾವು ಇವತ್ತು ಕೊಟ್ಟೂರೇಶ್ವರ ಪಾದಯಾತ್ರೆಗೆ ನಾವು ಹೋಗ್ತಾ ಇದೀವಿ. ನಮ್ಮ ಬಾಸ್ ಆಂಜನೇಯ ಅವ್ರ ಕಡೆಯಿಂದ ಒಂದು ಪಾದಯಾತ್ರೆನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಈಗ ಪೇಟೆ ಆಂಜನೇಯ ದೇವಸ್ಥಾನ ಹರಿಹರದಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಇಲ್ಲಿಂದಾನೆ ನಾವು ವರ್ಷ ಕೂಡ ನಾವು ಇಲ್ಲಿ ಆಶೀರ್ವಾದ ಪಡ್ಕೊಂಡು ಆಂಜನೇಯ ನಾವು ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀವಿ. ಸೊ ನಮ್ಮ ಫ್ರೆಂಡ್ಸ್ಗೋಸ್ಕರ ನಾವು ಈಗ ವೇಟ್ ಮಾಡ್ತಾ ಇದೀವಿ. ಸೊ ಅವ್ರು ಬಂದ ತಕ್ಷಣ ನಾವು ಹೊರಟು ಬಿಡೋದು. ಸೊ ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಿದ್ವಿ. ಅವ್ರು ಇಲ್ಲೇ ಬರ್ತಾರೆ. ಸೊ ಇಲ್ಲಿ ಸರ್ಕಲ್ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಬಟ್ ಕೆಲವರು ಡಿವೈಡ್ ಆಗೋ ಪರಿಸ್ಥಿತಿನೂ ಇರ್ತವೆ. ಯಾಕಂದ್ರೆ ಕೆಲವರು ಇಂದ ಮುಂದೆ ಆಗ್ತಿರ್ತಾರೆ. ಸೊ ಹಾಗಾಗಿ ಯಾರು ಬರ್ತಾರೋ ಅವ್ರ ಜೊತೆಗೆ ಹೋಗ್ಬಿಡೋದು ನಮ್ಮ ಫ್ರೆಂಡ್ಸ್ ಜೊತೆಗೆ. ಸೊ ಆ ಒಂದು ರೀತಿಯಾಗಿ ನಾವು ಈಗ ಹೋಗ್ತಾ ಇರ್ತೀವಿ. ಬನ್ನಿ ನಮ್ಮ ಆಂಜನೇಯ ಸ್ವಾಮಿ ಅವರ ಪರಿಚಯ ಮಾಡ್ಸೋಣ. ಶ್ರೀ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕ್ಲೋಸ್ ಆಗಿರೋ ಕಾರಣ ತೋರ್ಸಕ್ಕಾಗಿಲ್ಲ. ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಓಪನ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ಬೆಳಗ್ಗೆನೆ ಓಪನ್ ಆಗೋದು. ಸೊ ಇವತ್ತು ಓಪನ್ ಇಲ್ಲ. ಸೊ ನಾವೀಗ ನಮ್ಮ ಪಾದಯಾತ್ರನ ಹೆಂಗಿರುತ್ತೆ ಜರ್ನಿ ಮಾತ್ರ ಸಖತ್ತಾಗಿರುತ್ತೆ. ಆ ಜರ್ನಿನ ನಾವು ನಾವು ನಿಮಗೆ ತೋರಿಸ್ತೀವಿ. ಆ ಜರ್ನಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಹುಡ್ರ ಜೊತೆ ಸೇರಿ ಆ ತರ ಒಂದು ಜರ್ನಿ ಮಾಡೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಅನ್ನೋ ತರ ಅನ್ಸುತ್ತೆ. ಅಷ್ಟೊಂದು ಕಾಮಿಡಿ, ಅಷ್ಟೊಂದು. ಹಾಗಾಗಿ ನಾವು ಆದಷ್ಟು ನಾವು ಎಲ್ಲ ತೋರ್ಸೋದಕ್ಕೆ ಇಷ್ಟಪಡ್ತೀವಿ. ಹೋಗ್ತಾ ಇದ್ದೀವಾಗ ಪಾದಯಾತ್ರೆ ನಡ್ಕೊಂಡು ನಮ್ಮ ಫ್ರೆಂಡ್ಸ್ ಒಂದು ಅಲ್ಲಿ ಕಾಯ್ತಿದಾರೆ. ಸೊ ನಾ ಇಲ್ಲಿಂದ ಸರ್ಕಲ್ ಕಡೆಯಿಂದ ಹೋಗ್ತಾ ಇದ್ದೀವಿ. ಏನೊಂದು ಇಬ್ರು ಬರೋರಿದ್ದಾರೆ. ಅವ್ರಿಗೋಸ್ಕರ ವೇಟ್ ಮಾಡಿ ಸಾಕಾಯ್ತು. ಅವ್ರಿಗೆ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ. ಸೊ ಬರ್ತಾರೆ, ಸ್ವಲ್ಪ ಲೇಟ್ ಆಗುತ್ತೆ ಅನ್ಸುತ್ತೆ. ಜರ್ಕಿನ್ ಬಿದ್ದೇ ಬೀಳ್ತಾಗಲ್ಲ. ಶ್ರೀ ಕೊಟ್ಟೂರೇಶ್ವರ ಜಾತ್ರೆಗೆ ನಾವು ಇವತ್ತು ಹೋಗ್ತಾ ಇದೀವಿ. ನನಗಂತೂ ತುಂಬಾನೇ ಒಂದು ಎಕ್ಸೈಟಿಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಏನೋ ಸರ್ಕಲಿಗೆ ಬಂದು ಹೋಗ್ತಾ ಇರೋದು. ಇವ್ರು ಎಲ್ಲಿದಾರ ನೋಡ್ಬೇಕು. ಸೊ ಹಾಗೆ ಭೇಟಿ ಮಾಡ್ಕೊಂಬರೋಣ. ಎಲ್ಲಿದಾರಪ್ಪ? ಅಲ್ಲಿ ಬರ್ತಾವ್ ನೋಡಿ. ಅಲ್ಲಿ ಹಿಂದ್ಗಡೆ ಬರ್ತಾವ್ ನೋಡಿ. ಫೋನ್ ಹಿಡ್ಕೊಂಡು ಅಲ್ಲಿ ಕಳ್ಳ ಬಂದ. ನೋಡಿ ಫ್ರೆಂಡ್ಸ್, ನಮ್ಮ ಆಪ್ತ ಗೆಳೆಯ ಇನ್ನ ಒಬ್ಬ ಬರೋರಿದ್ದಾರೆ ಹಿಂದ್ಗಡೆ. ಸೊ ಆದಷ್ಟು ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನಮ್ಮ ಈ ಒಂದು ವಿಡಿಯೋ ಮುಖಾಂತರ ನಾವು ತೋರಿಸ್ತೀವಿ. ಮಾಡೋದೆ ನೋಡಿ. ಇಲ್ಲಿಗೆ ಇನ್ನಿಬ್ರು ಬಂದ್ರು ಇವಾಗ, ಹಂಗೆ ಜಾಯ್ನ್ ಆದ್ರು. ಹಾಗೆ ಇಲ್ಲೊಬ್ಬ. ನಾವು ಹೋಗ್ತಾ ಇದ್ದೀವಿ ಪಾದಯಾತ್ರೆಗೆ. ಆದಷ್ಟು ನೀವು ಕೂಡ ಬಂದು ಎಂಜಾಯ್ ನೋಡಿ. ಎಲ್ಲ ಹೆಂಗೆ ಸ್ವಲ್ಪ ಏನಾದ್ರು ಹುಡುಗಿರ್ ಕಂಡ್ರೆ ಮಾತ್ರ ಮುಗೀತು. ಹಂಗ ಸೀದಾ ಹೋಗ್ತಾನೆ ಇರ್ತಾರೆ ಇವ್ರು ಮಾತ್ರ. ಆ ತರ ಒಂದು ಗ್ಯಾಂಗ್ ಇದು. ನಮ್ಮ ಮದುಮಗ ಇದಾರ ಇಲ್ಲಿ, ಹೊಸದಾಗಿ ರೀಸೆಂಟ್ ಆಗಿ ಮದುವೆ ಆಗಿದಾರ ಅವರು. ಒಂದು ನಾರ್ಮಲ್ ಆಗಿ ಮದುವೆ ಆದ್ರೆ ಇವ್ರು ಮಾತ್ರ ಮೇಲ್ಗಡೆ ಕಾಣ್ತಾ ಇದಾರಲ್ಲ, ಒಂದು ಡಿಫ್ರೆಂಟ್ ನ್ಯೂ ಸ್ಟೈಲ್ ಅಲ್ಲಿ ಒಂದು ಮದುವೆ ಆಗಿದ್ದಾರೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಹಾಗೆ ಇವರ ಒಂದು ಹೆಸರು ಬಂದ್ಬಿಟ್ಟ ರವಿ. ಇವರ ಹೆಸರು ರವಿ ಅಂತ. ಫಸ್ಟ್ ಟೈಮ್ ನಮ್ಮ ಜೊತೆಗೆ ಫಸ್ಟ್ ಟೈಮ್ ಅಲ್ಲ
ಫಸ್ಟ್ ಟೈಮ್ ಬರ್ತಾ ಇದಾರೆ ಪಾದಯಾತ್ರೆಗೆ. ಇಲ್ಲಿ ಎಲ್ಲ ಫುಲ್ ಎನರ್ಜಿ ಇದಾವೆ ಎಲ್ರಿಗೂ. ಈ ಎನರ್ಜಿ ಎಲ್ಲಿ ತನಕ ಇರುತ್ತೆ ನೋಡ್ಬೇಕು. ಏನೋ ಇಲ್ಲಿಗೆ ತೆರಿಗೆಗೆ ಸ್ಟಾಪ್ ಆಗ್ತಾವ ಅಥವಾ ತೆರಿಗೆ ದಾಟಿರ್ತವೆ, ಎನರ್ಜಿ ಗೊತ್ತಿಲ್ಲ ಯಾರ್ಯಾರ್ದು ಎಲ್ಲರಿಗೆ ಅಂತ. ಆ ಎನರ್ಜಿ ಎಲ್ಲೆಲ್ಲಿಗೆ ಇರುತ್ತೆ ನೋಡೋಣ. ಇವನಿದಾರಲ್ಲ ಹೆಂಗೆ ಅಂತಂದ್ರೆ ಮೋಟಿವೇಶನ್ ಕೊಡೋದ್ರಲ್ಲಿ 100%. ನೀವು ಯಾರೇ ಏನೇ ಬೇಕಾದ್ರೆ ಕೇಳಿ, ನಾವು ಡಿಸ್ಪ್ಲೇ ಮೇಲೆ ನಿಮಗೆ ನಂಬರ್ ಕೂಡ ಹಾಕ್ತಿವಿ, ಹಾಗೆ ಡಿಸ್ಕ್ರಿಪ್ಷನ್ ಕೂಡ ಇವ್ರ ನಂಬರ್ ಹಾಕ್ತಿವಿ. ನಿಮ್ಮ ಜೀವನದಲ್ಲಿ ಏನೇ ಒಂದು ಸಾಹಸ ಮಾಡ್ಬೇಕಂದ್ರು, ಏನೇ ಒಂದು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಇವರ ಒಂದು ಸ್ಪೀಚ್ ನಿಮಗೆ ಬೇಕೇ ಬೇಕು. ಸೊ ಇವ್ರ ಪೂರ್ತಿ ಹೆಸರು ಬಂದು ನಾಗರಾಜ್ ಜಿ.ಕೆ. ಕರಡೆಪ್ಪನವರು ಅಂತ. ಇವರು ಹೊಸಪೇಟೆಯ ಗ್ರಾಮದವರು. 300 ರೂಪಾಯಿ ಪಾದಯಾತ್ರೆ ಮಾಡಕ್ ಕೂತಾನೆ. ನಾನು ಕೆಲಸಕ್ಕೆ ಏನೋ ಪಾಪ ಅವ್ರಿಗೆ ಏನೆಲ್ಲ ದುಡ್ಡು ಇಸ್ಕೊತಾರ. ಅವ್ರಿಗೆ ವಾರ ಕೆಲ್ಸಗಳಲ್ಲಿ ಬರೆಯಬೇಕಂದ್ರೆ ಕೆಲ್ಸಕ್ಕ ಇವತ್ತೈದು ಬಂದನ ಮತ್ ಇವತ್ತೈದು ಬಂದ 3 ಗಂಟೆ ಬರ್ಕಂತ ನಡ್ಕಂತ ಹೋದ್ ನಾವು ಕಾಲಲ್ಲ ಅಂತ ಫ್ರೆಂಡ್ಸ್. ಇವರು ನಮ್ಮ ಜೊತೆಗೆ ಇಲ್ಲಿ ತೆರಿಗೆ ಮಠ ಮಾತ್ರ ನಮ್ಮ ಜೊತೆಗೆ ಇರೋದು. ಇವರು ಅಲ್ಲಿಂದ ಇವರು ಎಷ್ಟು ಕಿಲೋಮೀಟರ್ ಹೋಗ್ತಾರೆ ಗೊತ್ತಿಲ್ಲ. ಫುಲ್ 5G ಸ್ಪೀಡ್ ಇವರು. ನಮ್ಮ ಕೈಗೆ ಸಿಗೋದಲ್ಲ ಅಷ್ಟು ಸ್ಪೀಡ್. ನೀನು ಏನಾರ ಮಾಡ, ನೀನ್ ಹೆಂಗಾರ ನಡಿ, ಹೆಂಗಾರ ಬಿಡು. ನನಗೇನಪ್ಪ ಅಂದ್ರೆ ಪಂಜಿ ಮಾತ್ರ ಎತ್ಕೊಡ. ಆ ದೃಶ್ಯ ನಾನು ಕಣ್ಣಿಂದ ನೋಡಕ್ಕಾಗಲ್ಲ. ಯಾಕಂದ್ರೆ ಹೋಸತಿ ಹಂಗೆ ಎತ್ತಿ ನನ್ನಲ್ಲೇ ನೋಡಿಬಿಟ್ಟ ನೆಲೆ ಪಂಜಿ ಎತ್ತದ. ಒಟ್ಟ ಎತ್ತಿದ್ರ ಗಾಳಿ ಆಡ್ತದೆ, ಮುಂದೆ ಆಫ್ ಎತ್ತಿದ್ರ ಮುಂದೆ ಬೇರೆ ಎತ್ತಿ ಏನ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಯಾರು? ಪ್ರಭೆ ಕರ್ಬೆ ಪ್ರಭೆ 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 ಹೇಳಲಿಲ್ಲ ಮದುವೆ ಆಗ್ಯಾರ. ಓಯ್ ಬಾಯಿಲ್ ತಡಿ. ಅವನಿಗೇನ ಮೋಸ ಮಾಡಿ ಅಂತಲ್ಲಿ ಮೋಸ ಮಾಡಿದ್ದು ಬರ. ಓಯ್ ಮೋಸ ಮಾಡಿ ಅಂತಲ್ಲಿ ಅವನಿಗೆ. ಬಾಯ್ಲಿ ನೀನೇನು ಹುಡುಗಿಯಲ್ಲೇ ಮೋಸ ಮಾಡ್ತೀನಿ ಮಾಡೋಣ ಬಿಡಪ್ಪ. ನೀವು ಹುಡುಗಿ ಆದ್ರೆ ನೀವು ಹುಡುಗಿ ಆದ್ರೆ ನಾವು ಮೋಸ ಮಾಡ್ತಿದ್ದಿಲ್ಲ, ಇಲ್ಲ ಅಂತದಲ್ಲ. ಬೈ ಕೈಯಾಗ ಒಂದು ಕೊಟ್ಟ ಮೋಸ ಮಾಡ್ತಿದ್ದೆ. ಅಲ್ಲೇ ಬಿಟ್ಟು ಕೈ ಕಾಲಾಗೂ ಕೊಡ್ತಿದ್ವಿ. ಮತ್ತ ಪಂಜೆನ ಈ ಸತಿ ಹೊಸ ಸ್ಟೈಲ್ ಕಂಡಿಡ್ತಾರಂತ. ನ್ಯೂ ಸ್ಟೈಲ್ ನ್ಯೂ ಸ್ಟೈಲ್. ಯಾವ ಸ್ಟೈಲಲ್ಲಿ ಇನ್ನೊಂದ್ಸರಿ ಮಾಡು. ಮ್ಯಾಲೆ ಎತ್ಕೊಂಡು ಬಿಡ. ಇನ್ನ ಮಾಡು ಬೇಡ ಮಾಡು ಜಾಸ್ತಿ ನೋಡಾರಿ ಮತ್ತೆ ಕಾಣೋಕವ ಅಷ್ಟಕ್ಕೊಂದ ಮೇಲೆ ಹತ್ತಕೋಗ್ಬೇಡ. ಕಷ್ಟ ತಿಳ್ಕೊಂಡ್ಬಿಡ್ತಾರಪ್ಪ. ಎಕ್ಸ್ಪ್ರೆಸ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅದು ಫುಲ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಅದು ಇವನೇನು ಕಡಿಮೆ. ತೆಲಿಗೆ ಮಠ ಅಷ್ಟ ನಮ್ಮ ಜೊತೆಗೆ ಇರೋದು. ಅಲ್ಲಿಂದ ಬರ್ತು ಬಿಡ್ರಿ ನೀವು. ಬಂದ್ಬಿಡ್ರೆ ಜೊತೆಗೆ ಇವನು ಹೋಗ್ಬಿಡ್ತಾನ ಬಿಟ್ಟು. ಈ ಸತಿ ನನ್ನ ಜೊತೆ ಬಿಟ್ಕೊಂಡು ಹೋಗ್ಬಿಟ್ಟಿದ್ದೆ ನೋಡಿ ಫ್ರೆಂಡ್ಸ್. ಈಗ ಈ ಸತಿ ಒಂದು ಜವಾಬ್ದಾರಿನ ನಾನು ವಹಿಸ್ತಾ ಇದ್ದೀನಿ. ಆ ಜವಾಬ್ದಾರಿ ಏನಂತ ಅಂತಂದ್ರೆ ನಮ್ಮ ಸ್ವಾಮಿಯವರನ್ನ, ನಮ್ಮ ಪ್ರಭು ಅವರಿಗೆ ವಹಿಸ್ತಾ ಇದ್ದೀನಿ ಜವಾಬ್ದಾರಿನ. ಕೊಟ್ಟೂರಿಗೆ ಕರ್ಕೊಂಬರೋದಕ್ಕೆ. ಓಯ್ ಹೂವನ್ ಅಲ್ಲೇ ಎಲ್ಲರೂ ಹೋಗಿದೆ ಹೂವನಲ್ಲೇ ಹೂವನ್ ಒಪ್ಕೊಂಡ್ರವ್ರು. ಸೊ ಆ ಜವಾಬ್ದಾರಿನ ಅವ್ರು ತಗೋಬೇಕು. ಎದಕ್ಕೂ ಅಲ್ದೆ ಎಲ್ಲದಕ್ಕೂ ಅಂತ ಆಮೇಲೆ ನೀವು ಎದಕ್ಕೆ ಅದಕ್ಕೆ ಕೇಳಿದ್ರೆ ಇಲ್ಲ ನಮ್ಮ ಸ್ವಾಮಿನ ಕೊಟ್ಟವ್ರವರೇ ಕರ್ಕೊಂಬರ್ಬೇಕು. ನೀನ್ ಜವಾಬ್ದಾರಿ ದುಡ್ಡು ಕೊಟ್ಬಿಡು. ನೀವೆಲ್ಲ ಬಿಟ್ಟು ಹೋಗ್ತೀರ ಅನ್ನೋ ಕಾರಣಕ್ಕೆ ಅವನು ಇನ್ನೊಬ್ಬನ ಹುಡುಗನ ಕರ್ಕೊಂಬಂದ ಜೊತೆಗೆ. ನಮ್ಮ ತಮ್ಮನ ಕರ್ಕೊಂಬಂದ. ಯಾವನ್ ಹೆಂಗಾರ ಹೋಗ್ಲಿ ತಮ್ಮನ ಜೊತೆಗೆ ದಾರಿ ಗೊತ್ತಿಲ್ಲ ಅವನಿಗೆ. ಯಾರಿಗೆ ಗೊತ್ತಿಲ್ಲ. ರೋಡ್ನ ಜನ ಜನ ಹೆಂಗ್ ಹೋಗ್ರಿ ನಂಗೆ ಹೋಗಿ ಜನ ಬರ್ತಿಲ್ಲ ಜೊತೆಗೆ ಜನ ಹೆಂಗ್ ಹೋಗ್ರ ಏನು ಕುಡ್ದು ಮತ್ತೆ ಏನು ಸಮಾಚಾರ?
ಹೆಂಗೈತಿ ನಿಮ್ಮ ಬಿಸ್ನೆಸ್? ನಮ್ಮ ಬಿಸ್ನೆಸ್ ಡೈಲಿ ಕೋಟಿ ಜನರೇಷನ್ ಹಾಕದಾನ ಅಲ್ಟಿಮೇಟ್ ಬಿಸ್ನೆಸ್ ನಮ್ದು. ದಿನಕ್ಕೆ ಎಷ್ಟು ಒಂದು ತಿಂಗಳು ಮನೆಗಿದ್ರು ನಮ್ದು ರಿಕವರಿ ಆಗ್ಬಿಡ್ತೈತಿ. ಮನೆಗಿದ್ರು ರಿಕವರಿ ಇಲ್ಲ ಬರ್ತಾರ ಅಲ್ಲ ಒಟ್ಟು ಬರ್ತೈತಿ. ಎಷ್ಟು ಬರ್ತೈತಿ 3 ತಿಂಗಳಿಗೆ? ಒಂದು ದಿನದ ಟರ್ನ್ ಓವರ್ ಎಷ್ಟು ನಿಮ್ದು? ಬರ್ಸ ಬಿಡ ನೀನು ಟರ್ನ್ ಓವರ್ ಅಂದ್ರ ನಿಮ್ ಬಿಸ್ನೆಸ್ ಎಷ್ಟು ಬರ್ತೈತಿ? ಏನ ತಿಂಗಳಿಗೆ ಒಂದು 2,000 ತಿಂಗಳಿಗೆ 2,000 ದಿನಕ್ಕೆ ಒಂದು ತಾಸಿಗೆ 5 ನಿಮಿಷ ಕಂಡ್ಬಿಟ್ರ ಒಂದು ಸೆಕೆಂಡಿಗೆ ಭಾಳ ರೊನಾಲ್ಡೋಗೂ ಮಿರುತ್ತಾನ ರೊನಾಲ್ಡೋ ನೀವು ಸರಿಯಾಗಿ ಮಾಡ್ತೀರಾ ನೋಡಿ ಫ್ರೆಂಡ್ಸ್, ಇವರು ಅವಶ್ಯ ಶಬ್ದಗಳನ್ನು ಮಾತಾಡ್ತಾ ಇದ್ದಾರೆ. ಸೊ ಯಾರು ಬೇಜಾರಾಗ್ಬಿಡಿ. ಸ್ವಾಮಿ ಆದ್ರ ಈ ತರ ಎಲ್ಲ ಮಾತಾಡಬಾರ್ದು. ಚೀಚಿ ತೂತು ಬೆಂಗಳೂರಾಗಿರ್ತಾರ ನೋಡ್ರಿ ಇವರು. ಕಡೆ ವೀರಪುತ್ರ ಹೇಳಿ ನೋಡ್ರಿ, ಅದ ಬಿಡಿ ಹೋಗ್ಬಿಡ್ರಿ ಅಲ್ಲಿ. ಪಕ್ಕ ಚಾನಲ್ ನಾಲ್ಕೈದಂದ್ರ ನಾ ಮತ್ತೊಂದು ಒಬ್ಬನ ನೋಡ್ಕೊಂಬರಲ್ಲ. ಏನಾದ್ರು ಹಚ್ಚಲ್ಲಿ ಆಪ್ ಮಾಡಿಯಪ್ಪ ವಿಡಿಯೋ ಒಂದು ತಾಸು ಯಪ್ಪ ನಾ ಎಂದು ಸ್ವಲ್ಪ ಎದುರಿಸ್ತಾರಪ್ಪ. ಕೊಟ್ರು ಮುಟ್ಲೇ ಬೇಡ. ಮತ್ ನಿಮ್ ಗುಡಿಯಾಗಿದ್ದ ಸ್ವಾಮೀಜಿ ನೋಡಿಗಿಡ. ಈಗ ನಮ್ದು ಒಂದು ಆಸೆ ಐತಿ, ಅದನ್ನ ಆಪ್ ಮಾಡಬೇಕು. ಏನು ಆಸೆ ಅಂದ್ರ, ಈಗ ನಮ್ಮ ಕಿಪ್ಪಿ ಕೀರ್ತಿ ಅಂತ ಒಬ್ಬ ಹುಡುಗಿ ಅದಾಳ. ಕಿಪ್ಪಿ ಕೀರ್ತಿ ಅಂತ ಒಂದು ಹುಡುಗಿ ಅದಾಳ. ಒಂದು ತಾಸು ಅದನ್ನ ಆಪ್ ಮಾಡಿಲ್ಲ. ಆ ಹುಡುಗಿನ ಆಕೆ ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದಾಗ ಒಂದು ಹಂಚ್ಕೊಂಡಿದ್ಲು. ನನಗೆ ಒಳ್ಳೆ ಹುಡುಗ ಬೇಕಾಗಿತ್ತು ನನಗೆ ಅಂತಂದು. ಇವನ ಮೃತ್ಯುಂಜಯ ಅಂತ ಮೊನ್ನೆ ಮುತ್ತು ಬಾರ ಕಡೆ ಆ ಮುತ್ತು ಕೈ ನೋಡಿ ಪಾಪ ರಾಜ್ಕಾಂತ ಅದಾನೆ. ಅವ್ ಮುತ್ತು ಕೈ ಕೊಟ್ಟ ಈ ಮುತ್ತು ತಗ್ಲಾಕಂಡ ಬ್ರೇಕಪ್ ಆಗಿರೋ ಕಾರಣ. ಹಾಗಾಗಿ ಅದನ್ನ ಅವರು ನನಗೆ ಒಬ್ಬ ಒಳ್ಳೆ ಗೆಳೆಯ ಬೇಕು ಅಂತ ಕೇಳ್ಕೊಂಡಿದ್ರು. ವರ್ಷ ಹಿಂಗ ಮಾಡ್ತಾರ ಅವರು. ಹಾಗಾಗಿ ನಮ್ಮ ಸ್ವಾಮಿಯವ್ರನ್ನ ನಾವು ಈಗ ಸಜೆಸ್ಟ್ ಮಾಡ್ತಾ ಇದ್ದೀವಿ ಅವ್ರಿಗೆ, ನಮ್ಮ ಕಿಪ್ಪಿ ಕೀರ್ತಿ ಅವ್ರಿಗೆ ಒಳ್ಳೇದಾಗಲಿ, ಒಳ್ಳೆ ಹಸ್ಬೆಂಡ್ ಇವರು. ಯಾಕಂದ್ರೆ ಹೈಟ್ ಕೂಡ ನೋಡಿ, ಹೈಟ್ ಕೂಡ ಮ್ಯಾಚಿಂಗ್ ಆಗುತ್ತೆ ಇಬ್ರದ್ದು. ಹೈಟ್ ಕೂಡ ಮ್ಯಾಚಿಂಗ್ ಆಗುತ್ತೆ. ಎದ್ರ ಬೇಡ, ನೀನು ಫೇಮಸ್ ಮಾಡ್ತಾನೆ. ಹಾಗೇನೆ ನಮ್ಮ ಡೆಲ್ಲಿ ಎಕ್ಸ್ಪ್ರೆಸ್ ಟ್ರೈನ್ ನೀವು ಯಾವತ್ತಾದ್ರೂ ನೋಡಿದ್ದೀರಾ? ಅದು ಜೀವಂತವಾಗಿರೋಂಥ ಎಕ್ಸ್ಪ್ರೆಸ್ ಟ್ರೈನು. ಆ ಟ್ರೈನ್ ಯಾವುದು ಅಂತ ಕೇಳಿದರೆ ಇವರು ಇಲ್ಲಿಂದ ಕೈ ಸಿಗೋದು ಮಾತ್ರ ನಿಲ್ಗುಂದ ಮಾತ್ರ. ಅಲ್ಲಿಂದ ಎಲ್ಲೆಲ್ಲಿ ಹೋಗ್ತಾರೋ ಅಂತ ಗೊತ್ತಿಲ್ಲ. ಅಷ್ಟು ಸ್ಪೀಡ್ ಎಕ್ಸ್ಪ್ರೆಸ್ಸಲ್ಲಿ ನಡ್ಕೊಂಡು ಇವರು ಕಾಲ ಅಥವಾ ಏನು ಎಂಜಿನ ಏನೋ ಗೊತ್ತಿಲ್ಲ, ಅಷ್ಟು ಸ್ಪೀಡಲ್ಲಿ ಹೋಗ್ತಾರೆ. ನೋಡೋಕೆ ಮಾತ್ರ 2 ಅಡಿ, ಓಡೋದು ಮಾತ್ರ ಏ ಸ್ವಾಮಿ ಕಿಪ್ಪಿ ಕೀರ್ತಿ ಗಂಟೆ ಹಾಕ್ಬಿಡ್ತಾನೆ ಜಾಸ್ತಿ ಮಾತಾಡಿದ್ರ. ಯಾರು ಬರ್ತಾನೆ ಒಂಟಿ ಜೀವನ. ನೀನು ಯಾಕೆ ಫೀಲ್ ಹಾಕಿ? ನೀನು ಕಿಪ್ಪಿ ಕೀರ್ತಿ ಅದಾಳ, ಎದ್ರ ಬೇಡ. ಕಿಪ್ಪಿ ಕೀರ್ತಿ ಭಾಳ ಒಳ್ಳೆ ಹುಡುಗಿ, ಅವಳು ಬೇಡ. ಅವಳು ಬೇಡ, ಮತ್ತೆ ಯಾರು ಬೇಕು? ಯಾರು ಬೇಕು ಹೇಳ? ನಾವು ಮಿಂಚಿಲ್ಲ ಮಾಡಲ್ಲ. ಅಲ್ಲ ಒಳ್ಳೆ ಹುಡುಗಿ, ಒಳ್ಳೆ ಹುಡುಗಿ. ತಿಪ್ಪಣ್ಣ ಹಿಡ್ಕೊ ಹೋಗಲಿ, ತಿಪ್ಪಣ್ಣ ಹಿಡ್ಕೊ. ಹಾಗೆ ಇಲ್ಲಿ ನಮ್ಮ ತಿಪ್ಪಣ್ಣವರು ಸಿಕ್ಕರು. ನಾನು ಆರಾಮದ ಊಡ್ರ ಜೇಶಿ ಕೆರೆಯರ ಅಣ್ಣ ಅವನು ಬರಾಕುತ್ತಾನ. ತುಂಬಾ ದಿನಗಳ ನಂತರ ಮತ್ತೆ ಭೇಟಿ ಆಯ್ತು. ಹೋದ ವರ್ಷದಾಗೆಲ್ಲ ಮೀಟ್ ಆಗಿದ್ರು, ಮತ್ತೆ ಈ ವರ್ಷ ಭೇಟಿ. ನಂದು ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ ವಿಡಿಯೋ. ಇಲ್ಲಿ ಹಾಗೆ ಗಣಪತಿ ಸ್ವಾಮಿಯವರ ಆಶೀರ್ವಾದ ಪಡ್ಕೊಂಡು ಹೋಗೋಣ.
ಮಂತ್ರ ಹೇಳ್ರಿ ಸ್ವಾಮಿ ಜೋರಾಗ. ಈ ಸ್ವಾಮಿಯರು ಜೂನಿಯರ್ ಸ್ವಾಮಿಯರು, ಇವರು ಸೀನಿಯರ್ ಸ್ವಾಮಿಯರು. ಇವರು ತುಂಬ ಸಾಫ್ಟ್. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೀರು ಕುಡಿಯಿರಿ, ಟೀ ಕುಡಿಯಿರಿ. ಬರೀ ಹೇಳ ರಾಮ. ಕುಡಿಯಪ್ಪ, ನಾನು ಕುಡಿಯಲ್ಲ ಹಾಲು. ನನಗೊಂದು ಪ್ಯಾಕೆಟ್ ಕೊಡ್ರಿ. ಪ್ಯಾಕೆಟ್ ಕೊಡ್ರಿ ಇಲ್ಲಿ. ಹಿಡ್ಕೊಳ ಮಾರ್ಯ ಪ್ಯಾಕೆಟ್ ಹಿಡ್ಕ. ಬರತಿ ಹೊಟ್ಟೆ ಖಾಲಿ ಮಾಡ್ಬೇಕು. ಏನ್ ತಂದಿಲ್ಲ? ಬರೀ ಬಜ್ಜಿನ ತಿಳ್ಕೊಂಬಂದಿಲ್ಲ. ಅಲ್ಲಿ ಕೇಳೇನಾಗ ಆಗ ಅಲ್ಲಿ ಕೇಳಿ ಆಯ್ತಲ್ಲ. ಕೈಗೆ ಬರಕತ್ತಿಲ್ಲ ನಾವು. ರಾತ್ರಿ ಕತ್ತಲು ಇರೋದ್ರಿಂದ ವಿಡಿಯೋ ಕರೆಕ್ಟಾಗಿ ಬರಲಿಲ್ಲ. ಸೊ ಹಾಗಾಗಿ ಕರೆಕ್ಟಾಗಿ ಕಾಣಿಸಲ್ಲ ಅನ್ನೋ ಒಂದು ಮಾತ್ರಕ್ಕೆ ಅದಕ್ಕೆ ಅಲ್ಲಿ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಇಲ್ಲಿ ತೋರಿಸ್ತಾ ಇದ್ದೀವಿ. D2 ಕ್ರಾಸ್ ಹತ್ರ ಇರುವ ಅಲ್ಲಿ D2ರಲ್ಲಿ ಇರೋವಂಥ ಭಕ್ತಾದಿಗಳು. ಸೊ ಅವರೊಂದು ಬೇಡಿಕೆಯಿಂದ ಇಲ್ಲಿ ವರ್ಷವೂ ಕೂಡ ಇಲ್ಲಿ ಪ್ರಸಾದವನ್ನು ನೈವೇದ್ಯ ಮಾಡಿ ಕೊರ್ರಿಗೂಡು ಕೊಟ್ಟೂರೇಶ್ವರ ಅವರಿಗೆ ಪ್ರಸಾದವನ್ನು ನೈವೇದ್ಯ ಮಾಡಿ ಇಲ್ಲಿ ಹೋಗುವಂಥ ಪಾದಯಾತ್ರಿಗಳಿಗೆ ಸೇವೆ ಮಾಡ್ತಾರೆ. ಸೊ ಇವಾಗ ತೆರಿಗೆ ಇವಾಗ ದುರ್ಗತಿಗೆ ಹೋದ್ವಿ. ಸೊ ಒಂದು 5% ಮಿಷಿನ್ ಕಂಪ್ಲೀಟ್ ಆಗಿದೆ. ತುಂಬ ಒಂದು 10 ಅಂತಲೇ ತುಂಬ ಜನ ಅಲ್ಲಿ ಹಿಂದಿಂದ ಉಳ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಜನ ಕೆಲವ್ರಿಗೆ ನಡೆಯೋಕ್ಕಾಗಲ್ಲ. ಸೊ ಆ ಥರ ಒಂದು ಮಾಡ್ತಿದ್ದಾರೆ. ಬಟ್ ನಮಗೆ ಸುಸ್ತೇನಿಲ್ಲ, ಬಟ್ ಹಂಗೆ ಕಾಲು ಉರಿತಂತ ಅಷ್ಟೇ ಇದೆ. ಹಾಗಾಗಿ ನೀವು ಇಲ್ಲಿ ಬರ್ಬೇಕಂದ್ರೆ ಯಾವುದೇ ರೀತಿ ಚಪ್ಪಲಿಗಳು ಕೂಡ ಹಾಕೊಂಡು ಬರೋ ಆಗಿಲ್ಲ. ಯಾಕಂದರೆ ಅದು ನೀವು ನಡೆದ್ರೂ ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ಸೊ ಅಲ್ಲಿ ಬರಬೇಕಾದ್ರೆ ತೋರಿಸ್ಬೋದಿತ್ತು, ಬಟ್ ಎಲ್ಲ ಜನಗಳು ಅದು ನಡ್ಕೊಂಬರೋದಾಗಿರ್ಬೋದು ಅದೆಲ್ಲ ತೋರಿಸ್ಬೋದಿತ್ತು. ಅದರಿಂದ ಈಗ ನೈಟ್ ಟೈಮ್ ಕತ್ಲಾಗಿರೋ ಕಾರಣದಿಂದ ವೀಡಿಯೋಗಳಲ್ಲಿ ಏನು ಕಾಣಿಸಲ್ಲ ಅಂದ್ಬಿಟ್ಟು ನಾಳೆ ಬೆಳಗ್ಗೆ ನೀಲಗುಂದಕ್ಕೆ ರೀಚ್ ಆಗ್ತೀವಿ. ಇವಾಗ ನಾವು ದುರ್ಗತಿಯಲ್ಲಿದ್ದೀವಿ. ಇಲ್ಲಿಂದ ನಾವು ಮತ್ತೆ ಇವಾಗ
ಸ್ವಲ್ಪ ಮುಂದ್ಗಡೆ ಹೋದರೆ ಅಲ್ಲಿ ಊಟ, ಆಮೇಲೆ ಸ್ವೀಟು ಈ ಥರ ಎಲ್ಲ ಒಂದು ಅನ್ನ ಸಾಂಬಾರು ಎಲ್ಲ ಮಾಡಿದ್ದಾರೆ. ಅಲ್ಲಿ ಕೂಡ ಊಟ ಎಲ್ಲ ಸಿಗುತ್ತೆ. ಅಲ್ಲಿ ಊಟ ಮಾಡೋರು ಮಾಡ್ಬೋದು. ಅಲ್ಲಿ ಈಗ ಒಂದು ದೇವಸ್ಥಾನ ಫೋಟೋ ಇಟ್ಬಿಟ್ಟು ಕೊಟ್ಟೂರೇಶ್ವರ ಅವರು ಒಂದು ಫೋಟೋನ ಇಟ್ಬಿಟ್ಟು ಅದನ್ನು ಪೂಜೆ ಮಾಡಿ ಅಲ್ಲಿ ಪ್ರಸಾದನ ಏರ್ಪಾಡು ಮಾಡ್ತಾರೆ. ಸೊ ಅದೊಂದು ತುಂಬಾ ಒಂದು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಪ್ರತಿ ವರ್ಷವೂ ನಾವು ಅದೇ ಥರ ನಾವು ಹೋಗ್ತಿರ್ತೀವಿ. ತುಂಬಾ ಒಂದು ಚೆನ್ನಾಗಿ ಊಟದಲ್ಲಾಗಿರಲಿ, ಯಾವುದೋ ಒಂದು ಸ್ವೀಟಲ್ಲಾಗಿರ್ಬೋದು, ಇದುವರೆಗೂ ಯಾವುದೇ ರೀತಿ ಊಟದಲ್ಲಿ ಒಂದು ಲೋಪನ ಬರದೆ ಇದುವರೆಗೂ ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಇದ್ದಾರೆ. ಸೊ ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸ್ತೀವಿ. ಬನ್ನಿ ಇವಾಗ ಮತ್ತೆ ಮುಂದಿನ ಜರ್ನಿ ಸ್ಟಾರ್ಟ್ ಮಾಡೋಣ. ಸುಸ್ತಾಗ್ಬಿಡ್ತು. ನಮ್ಮ ತೆಲಿಗೆ ಬರೋ ಅಷ್ಟರಲ್ಲಿ ಒಂದೊಂದು ಹೆಜ್ಜೆ ಒಂದು ಬರೋ ಹಾಗಾಯ್ತು. ಹಾಂ ಪಾದಯಾತ್ರೆ ಬಂದ. ನಿಮ್ಮ ಹೆಸರಣ್ಣ? ಶ್ರೀಧರ ತೆಲಿಗಿ. ವ್ಲಾಗ್ ಮಾಡ್ತಿದ್ದೀನಿ ಪಾದಯಾತ್ರೆ. ನಾವು ಮಾಡ್ತೀವಿ ಮಾಡ್ತೇನೆ ಅಂದ್ರೆ ನಮ್ದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಣ್ಣ. ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿದ್ವಿ ಯೂಟ್ಯೂಬ್ ಮಾಡಿ. ಹಾಂ ಗಜಾ PGMS. ಫುಲ್ ಕತ್ಲಾಗ್ಬಿಟ್ಟಿದೆ. ಸೊ ನಮ್ಮ ಹುಡ್ರೆಲ್ಲರೂ ಮುಂದೆ ಇದ್ದಾರೆ, ನಾನು ಸ್ವಲ್ಪ ಹಿಂದೆ ಇದ್ದೀನಿ. ಸೊ ಹಾಗಾಗಿ ಫುಲ್ ಫುಲ್ ಕತ್ಲು. ನಾವು ಇನ್ನೇನೋ ನಿಲ್ಗುಂತಕ್ಕೆ ರೀಚ್ ಆಗ್ತೀವಿ ಸ್ವಲ್ಪ ಹೊತ್ತಲ್ಲಿ. ಹಾಗೆ ಈ ಸಾರಿನೂ ಪಾದಯಾತ್ರೆ ಬರಬೇಕಾದ್ರೆ ನಾನು ತುಂಬಾ ಪ್ರಾಕ್ಟೀಸ್ ಮಾಡಿ ಬರ್ತಿದ್ದೆ. ಒಂದೊಂದು ವಾರ, ಒಂದು ಎರಡು ವಾರ ಅಂದರೆ ಅಲ್ಲೇ ಮನೆ ಮುಂದ್ಗಡೆ ಓಡಾಡೋದಾಗಿರಲಿ, ಆಮೇಲೆ ರೋಡಲ್ಲಿ ಓಡಾಡೋದಾಗಿರಲಿ, ಆ ಥರ ಒಂದು ಅಭ್ಯಾಸ ಮಾಡಿಬಿಟ್ಟು ಪಾದಯಾತ್ರೆ ಬರ್ತಿದ್ದೆ. ಸೊ ಈ ಪಾದಯಾತ್ರೆ ಬರಬೇಕಾದ್ರೆ ನನಗೆ ಪ್ರಾಕ್ಟೀಸು ಮಾಡೋಕ್ಕಾಗಿಲ್ಲ. ಹಾಗಾಗಿ ತುಂಬ ಸ್ಲೋ ಆಗಿ ನಡೆಯೋಕ್ಕೂ ಆಗ್ತಿಲ್ಲ. ಆದರೂ ಬಿಡಲ್ಲ, ಆದರೂ ನಡೆಯೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಮತ್ತು ನೀಲ್ಗುಂದದಲ್ಲಿ ಸಿಗೋಣ. ಓಕೆ, ಟೇಕ್ ಕೇರ್. ಬೆಳಗ್ಗೆ ಊಟಕ್ಕೆ ಕಾಣೋದು. ಈ ವಿಡಿಯೋ ಸ್ವಲ್ಪ ನೈಟ್ ಆತಲ್ಲ, ಅಷ್ಟೊಂದು ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನಾಳೆನೇ ಮಾಡೋಕೆ ವಿಡಿಯೋ ಕರೆಕ್ಟಾಗಿ.
ನೀಲಗುಂದಕ್ಕೆ ಬಂದಿದ್ದಾಯ್ತು. ಇವಾಗ ತಾನೇ ನಿನ್ನೆ ನೈಟಾಗಿ ಬಂದುಬಿಟ್ಟೆ. ಜಾಸ್ತಿ ಮಾತಾಡೋಕ್ಕಾಗಿಲ್ಲ. ಹಾಗಾಗಿ ನೋಡ್ತಾರೋ ಅದನ್ನು ಪೆಂಡಲ್ ಹಾಕಿದ್ರಲ್ಲ, ಇಲ್ಲೇ ಬಂದು ಮಲ್ಕೊಂಬಿಟ್ಟಿದ್ದೆ. ಇವಾಗ ಎದ್ಬಿಟ್ಟು ಹಂಗೆ ಹೋಗಿ ಮುಖ ತೊಳ್ಕೊಂಡು ಅಲ್ಲಿ ಟಿಫನ್ ಮಾಡ್ತಾಯಿದ್ರೆ ಹೋಗಿ ಟಿಫನ್ ಮಾಡೋಣ. ಓಕೆನಾ? ದಾರಿಯಲ್ಲಿ ನಡ್ಕೊಂಬರ್ಬೇಕಾದ್ರೆ ಏನಾದರೂ ನಿಮ್ಮ ಕಾಲಿಗೆ ಏನಾದರೂ ಗೊಬ್ಬೆ ಗಿಬ್ಬೆ ಏನಾದ್ರು ಇದ್ದರೆ, ಮತ್ತು ಕಾಲು ಏನಾದರೂ ಮೂಳೆ ಏನಾದರೂ ಒಳಕಿದ್ರೆ, ಅಥವಾ ಕಾಲು ಪೇನ್ ಬಂದರೆ, ಈ ಥರ ಬಾಡಿ ಪೇನ್ ಮತ್ತು ಬೇರೆ ಬೇರೆ ಅದರ ಹತ್ರ ಏನೋ ಇದ್ರೂ ಇಲ್ಲಿ ಮೆಡಿಸನ್ಸ್ ಎಲ್ಲ ಇಲ್ಲಿ ಫ್ರೀಯಾಗಿ ಕೊಡ್ತಾರೆ. ಸ್ನಾನ ಮಾಡೋದಕ್ಕೆ ಬಂದಿದ್ದೀವಿ. ಅಲ್ಲಿ ನೀರು ಬರ್ತಿರಲಿಲ್ಲ, ಅಲ್ಲಿ ಟ್ಯಾಂಕಿಲೂ ಕೂಡ ನೀರು ಬರಲಿಲ್ಲ, ಆಮೇಲೆ ನಲ್ಲಿಲೂ ಕೂಡ ನೀರು ಬರಲಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಕೇಳ್ಕೊಂಬಂದ್ವಿ. ಇಲ್ಲೊಬ್ಬರು ಸ್ನಾನ ಮಾಡಿ ಅಂತಂದು ಪೈಪ್ ಹಚ್ಬಿಟ್ಟು ನಮ್ಗೆ ಕೊಟ್ಟರು. ಸ್ನಾನ ಮಾಡಿ ಭಕ್ತಾದಿಗಳು ಅಂತಂದು ಹಾಗೆ ಸ್ನಾನ ಮಾಡೋದಕ್ಕೆ ಅಂತ ಬಂದ್ವಿ. ಸ್ನಾನ ಮಾಡ್ತೇವೆ. ಇಲ್ಲಪ್ಪನ ಮತ್ತು ಇಲ್ಲಿ ಟ್ಯಾಕ್ರಿ ಕಾಣಿಸ್ತಾ ಇದೆಯಲ್ಲ, ಈ ಟ್ಯಾಕ್ರಿ ಒಳಗಡೆ ನಮ್ಮ ಬ್ಯಾಗ್ಗಳೆಲ್ಲ ಹಾಕ್ಬಿಟ್ಟು ನಾವು ಆರಾಮಾಗಿ ಹೋಗ್ಬೋದು. ನಮ್ಮ ಟ್ಯಾಕ್ಟ್ರಿ ಅಲ್ಲಿಗೆ ನಾವೆಲ್ಲಿಗೆ ಹೋಗ್ತೀವೋ ಕೊಟ್ಟೂರುವರೆಗೂ ಬರುತ್ತೆ ನಮ್ಮ ಗಾಡಿ ಮಾತ್ರ. ಇದು ನಮ್ಮ ಹರಿಹರ ಕಮಿಟಿ ವತಿಯಿಂದ ಬರೋದು ಗಾಡಿ. ನಾವೀಗ ಹರಪನಹಳ್ಳಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇಲ್ಲಿಂದ ನೆಕ್ಸ್ಟ್ ಅಲ್ಲೇ ನಮ್ಮದು ಸ್ಟಾಪು. ಅಲ್ಲಿಂದ ಒಂದು ಅರ್ಧ ಗಂಟೆ ಇಲ್ಲ ಒಂದು 1 ಅವರ್ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಅಲ್ಲಿಂದ ನಾವು ಮತ್ತೆ ಐನಹಳ್ಳಿಗೆ ಹೋಗ್ತಾ ಇದ್ದೀವಿ. ಇವಾಗ ಬೆಳಗಿಂದ ಸಂಜೆ ತನಕ ಆರಾಮಾಗಿ ರೆಸ್ಟ್ ಮಾಡಿ ಮತ್ತು ಕೆಲವರೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ರು. ಹಾಗೆ ಎಲ್ಲರೂ ಕೂಡ ರೆಸ್ಟ್ ತೊಗೊಂಡು ಹಾಗೆ ಈಗ ನಮ್ಮ ಪಾದಯಾತ್ರೆ ನಾವು ಕೂಡ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಇದ್ವಿ. ನಮ್ಮ ಫ್ರೆಂಡ್ ಒಬ್ಬ ರೋಡ್ ಮೇಲೆ ಬಿದ್ದಿರೋ ಅಂತ ಬಾಳೆಹಣ್ಣು ತುಳಿದ್ಬಿಟ್ಟು ಆದಮೇಲೆ ಗೊಬ್ಬೆ ಎದ್ದಾಳ್ತವು ಅಂತ ಅಂದ್ಬಿಟ್ಟು ಒಂದು 5 ನಿಮಿಷ ರೆಸ್ಟ್ ತಗೊಳ್ಳೋಣ ಅಂತಂದು ಇಲ್ಲೇ ಪಕ್ಕದಲ್ಲೇ ಕಟ್ಟೆ ಇತ್ತು, ಕಟ್ಟೆ ಮೇಲೆ ಕೂತ್ಕೊಳ್ಳೋಣ ಅಂತ ಅಂದ. ಹಂಗೆ ಕೂತ್ಕೊಂಡಾನ. ಆಮೇಲೆ ನಮ್ಮ ಇನ್ನೊಬ್ಬ ಫ್ರೆಂಡ್ ಅವನು ಕೂತ್ಕೊಂಡ. ಇಬ್ಬರು ಬಾಟ್ಲಲ್ಲಿ ಆಡ್ಕೊಂತ ಅಲ್ಲೇ ಕೂತ್ಕೊಂಡ್ಬಿಟ್ರು. ಎಷ್ಟು ಇದು ಮಾಡಿದ್ರು ಬರಲಿಲ್ಲ. ನೋಡಿ ಹೆಂಗೆ ಆಡ್ತದೆ. ನನಗಂತೂ ಸಾಕಾಗೋಡ. ನನಗಂತೂ ಹಾಗೆ ಕೊನೆಗೂ ಫೈನಲಿ ಹರಪನಹಳ್ಳಿಗೆ ಬಂದಾಯಿತು. ಇವಾಗ ಪ್ರಸಾದ ಕೊಡ್ತಾ ಇರೋಂಥ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ಒಳಗಡೆ ಇರೋಂಥ ಎಲ್ಲ ಮೆಡಿಸಿನ್ಸ್ ಕೊಡೋ ಅಂಥ ನರ್ಸ್ಗಳು ಮತ್ತು ಡಾಕ್ಟರ್ಗಳು. ಮತ್ತು ಇಲ್ಲಿ ಊಟ ಇಲ್ಲಿ ಒಂದು ಏನಿಲ್ಲ ಅಂದರೂ ಒಂದು 2 ರಿಂದ 3 ಕಡೆ ಇರುತ್ತೆ ಇಲ್ಲಿ ಊಟ ಹರಪನಹಳ್ಳಿಯಲ್ಲಿ. ಮತ್ತು ಅಲ್ಲಿ ಇನ್ನೊಂದು ಕಡೆ ಸ್ವಲ್ಪ ದೂರ ಹೋಗಬೇಕು, ಅಲ್ಲಿದೆ. ಸೊ ಹಾಗಾಗಿ ನಾವು ಇಲ್ಲೇ
ನಾವೀಗ ಇದೇ ರೋಡಲ್ಲಿ ಹೋಗ್ಬೇಕು. ಹಾಗಾಗಿ ನಾವು ಇಲ್ಲೇ ಹಿಂಗೆ ಊಟ ಮಾಡ್ಕೊಂಡು ಹಿಂಗೆ ಸ್ಟ್ರೇಟ್ ಹೋಗ್ತೀವಿ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಜನಸಾಗರ ನೋಡೋದಕ್ಕೆ ಒಂಥರ ದೃಶ್ಯ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಅಷ್ಟು ನೀವು ಕೂಡ ಪಾದಯಾತ್ರೆಗೆ ಮಿಸ್ ಮಾಡದೆ ಬನ್ನಿ. ಆದರೆ ನಿಮಗೂ ಒಳ್ಳೊಳ್ಳೆ ಅನುಭವವೂ ಕೂಡ ನಿಮಗೆ ಆಗುತ್ತೆ. ನಿಮಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಆಗಬೇಕಂತಂದರೆ ನೀವು ಪಾದಯಾತ್ರೆ ಮಾಡಿ ಶ್ರೀ ಗುರು ಕೊಟ್ಟರೇಶ್ವರ ಅವರ ಆಶೀರ್ವಾದನ ಪಡೀರಿ. ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹರಪನಹಳ್ಳಿಗೆ ಮತ್ತು ಐನಹಳ್ಳಿಗೆ ಹೋಗ್ತಾ ಇದ್ದೀವಿ ಇವತ್ತು. ಅಲ್ಲಿಂದ ಪಾರ್ಟ್ 2 ತೊಗೊಂಬರ್ತೀನಿ ಈ ವಿಡಿಯೋ ಮೂಲಕ. ಸೊ ತಾಳ್ಮೆಯಿಂದ ಕಾಯಿರಿ. ಆದಷ್ಟು ಬೇಗ ಮತ್ತೆ ಒಂದು ವಿಡಿಯೋ ಬರುತ್ತೆ. ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಕಳಿಸಿ. ಮತ್ತು ನೀವು ಕೂಡ ಪಾದಯಾತ್ರೆಗೆ ಬನ್ನಿ. ವರ್ಷ ಒಳ್ಳೆಯದಾಗಲಿ ಎಲ್ಲರಿಗೂ. ಓಕೆ, ಟೇಕ್ ಕೇರ್, ಬಾಯ್.